ನಾವೆಲ್ಲ ಹೋಗ್ತಾ ಇದೀವಿ? ಬೇಟಸ್ವಾಮಿ ದೇವಸ್ಥಾನಕ್ಕೆ. ಏನ್ ಸಮಾಚಾರ? ನಾವು ಬೇಟಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಹೋಗ್ತಾ ಇದ್ದೀವಿ. ಹೆಣ್ಮಕ್ಳು ಮಾವ ಕರ್ಕೊಂಡು ಹೋಯ್ತಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಕರುನಾಡು ಅಂತ ಹೇಳ್ತಾ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಅಂತ ಆಗಲೇ ಕೇಳಿದ್ದೀರಾ. ನಾವೆಲ್ಲ ಹೋಗ್ತಾ ಇದೀವಿ ಅಂತ ಆಗಲೇ ನಿಮಗೆ ಗೊತ್ತು. ಇದಿರೋದು ಹತ್ತತ್ರ KB ಕ್ರಾಸ್, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ತುರುವೇಕೆರೆಗೆ ಹೋಗೋ ರೋಡಲ್ಲಿ ಇರೋದು. ಗುಬ್ಬಿ ನಿಟ್ಟೂರ್ ಅಲ್ಲಿಂದ ತುರುವೇಕೆರೆಗೆ ಹೋಗೋ ರೋಡಲ್ಲಿ ಬರುತ್ತೆ. ಅಲ್ಲಿಂದ ರೈಟ್ ತೊಗೊಂಡು ಒಳಗೆ ಹೋಗಬೇಕು. ಸೊ ಹೋಗೋಣ ಬನ್ನಿ, ಹೇಗಿರುತ್ತೆ, ಏನೇನು ಎಂಜಾಯ್ ಮಾಡ್ತೀವಿ. ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಆ್ಯಕ್ಚುಲಿ. 20 to 25 ಮೆಂಬರ್ಸ್ ಇರ್ತೀವಿ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನ್ ಬರಲ್ಲ ಅಂದೆ, ಮತ್ ಬಂದಿದ್ಯಾ? ಯಾಕೆ ಬರಬಾರ್ದ? ಹೋಗ್ಬಿಡ್ಲಾ? ಬೇಡ ಬೇಡ ಹೋಗ್ಬೇಡ. ಹಾಯ್, ಗುಡ್ ಮಾರ್ನಿಂಗ್. Happy birthday to you. Happy birthday to you. Happy birthday to you. First of all, wish you many more happy returns of the day. ಇವತ್ತು ನಿಮ್ಗೆ ಸರ್ಪ್ರೈಸ್ ಆಗಿ, ನಿಮ್ಗೆ ಗೊತ್ತಿರ್ಲಿಲ್ಲ ವಿಶ್ ಮಾಡ್ತಾರೆ, ಈ ತರ ಕೇಕ್ ಕಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರಾ? ಇಲ್ಲ, ಖಂಡಿತ ಯೋಚನೆ ಮಾಡಿರಲಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಒಂದು ಒಳ್ಳೇದಾಗತ್ತೆ ಅನ್ಕೊಂಡಿದ್ವಿ. ಬಟ್ ಕೇಕ್ ಎಲ್ಲ ಕಟ್ ಮಾಡಿದ್ವಿ, ಎಲ್ಲ ಸೆಲೆಬ್ರೇಟ್ ಮಾಡಿದೀವಿ. ತುಂಬಾ ಖುಷಿ ಆಯ್ತು. ಹೀಗೆ ನಿಮ್ಮ ಮುಂದಿನ ದಿನಗಳು ಚೆನ್ನಾಗಿರ್ಲಿ ಅಂತ ಬ್ಲೆಸ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿನಾ? ಯಾರಪ್ಪ ಟ್ರೀಟ್ ಕೊಟ್ಟವ್ರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಡ್ಯಾಡಿ ಬರ್ಡೇ ಇಷ್ಟು ಸರ್ಪ್ರೈಸ್ ಆಗಿ ಮಾಡಿದ್ದು ನಿನ್ಗೇನ್ ಅನಿಸ್ತು? ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಖುಷಿ ಆಯ್ತು ಅಷ್ಟೇ. ಒಂಚೂರು ಚೇಂಜಸ್ ಇಲ್ಲ. ಅವನ್ ಎಕ್ಸ್ಪ್ರೆಷನ್ ಅವ್ನು ಚೇಂಜ್ ಮಾಡ್ತಾ ಇಲ್ಲ. ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಯ್ತಲ್ಲ. ಓ ನಪ್ಪುಟ್ನಪ್ಪ ಗುರು, ಗಂಡ್ಮಗು. ಲಾಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿದ್ದ ಹಾಗೆ ಟ್ರೂತ್ ಆರ್ ಡೇರ್ ಶುರು ಮಾಡ್ಕೊಂಡ್ವಿ. ಒಂದು 15 to 20 ಮಿನಿಟ್ಸ್ ಆಡ್ಬೇಕಾದ್ರೆ ನಾನು ಜಾಯ್ನ್ ಆಗ್ತೀನಿ ಅಂದ್ರು. ಜೊತೆಗೆ ಟ್ರೂತ್ ಆರ್ ಡೇರ್ ಅಲ್ಲಿ ಡೇರ್ ತಗೊಂಡು ಪ್ರಪೋಸ್ ಮಾಡಿ ಅಂತ ಹೇಳಿದ್ವಿ. ಸೊ ಪ್ರಪೋಸ್ ಮಾಡೋದು ಆ ಟೈಮಲ್ಲಿ ಮೈಕ್ ವರ್ಕ್ ಆಗಿಲ್ಲ. ಸೊ ಸಾರಿ ಸೋ ಮಚ್. ಹಾಯ್, ಹೊಟ್ಟೆ ತುಂಬ ಊಟ ಮಾಡಿದ್ರಾ? ಮಾಡ್ತಾ ಇದೀನಿ. ಮಾಡಬಾರ್ದು, ತಿನ್ಬೇಕಾಗಲ್ಲ. ಸರಿ ಸಾರಿ ಅಂದೆ. ಇಲ್ಲ, ಈಗಾಗಲೇ ಅಭಿಷೇಕ ಶುರು ಮಾಡಿದ್ದಾರೆ. ಅಭಿಷೇಕ ಮುಗಿಸ್ಕೊಂಡು ಫೋಟೋ ತಗೋತಾ ಇದ್ವಿ. ಬರೀ ನಾವುಗಳು ಮಾತ್ರ ವಾಪಸ್ ಬಂದಿದ್ದೀವಿ. ಎಂತಕ್ಕಂದ್ರೆ ಇಲ್ಲಿ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ರೀಲ್ಸ್ ವಿಡಿಯೋ ಮಾಡ್ಕೊಡ್ಬೇಕಂತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮುಳುಗೆ ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ನೋಡಿ ಏನ್ ಅನ್ನಿಸ್ತೈತಕ್ಕ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವದ್ನ ನೋಡಿದ್ರೆ. ಹೆಣ್ಮಕ್ಳು ನೋಡ್ರಿ ಎಲ್ಲ ಓಡ್ತಾವ್ರ. ಹಂಗೆ ಪೂಜೆ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಫೋಟೋ ಇಟ್ಕೊಂತ ಇದ್ದವ್ರು. ಇವಾಗ ಒಂದು ಗಂಡ್ಮಗು ಸುಡ್ತೈತೆ ಅಂತ ಆ ರೇಂಜಿಗೆ ಓಡ್ತಾವ್ರೆ. ಅಲ್ಲಿ ಮಾಡಿದ ರೀಲ್ಸ್ನ ಮರ್ತೋಗಿ ಈಗಾಗಲೇ ತಿರ್ಗಾ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇವರು ಜೊತೆಗೆ ಆಡ್ತಾ ಇದ್ರು. ಈಗಾಗಲೇ ನೀವು ನೋಡ್ದ ಹಾಗೆ ದೇವಸ್ಥಾನ ಮುಗಿದು ಅಲ್ಲಿಂದ 5 ಗಂಟೆಗೆ ಬಿಟ್ಟು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಈಗ ಗುಬ್ಬಿಗೆ ಬಂದು ಗುಬ್ಬಿಲೆಲ್ಲ ಊಟ ಮಾಡಿ ಎಲ್ಲರೂ ಊಟ ಮಾಡಿ ಮುಗಿಸಿ ತಿರ್ಗಾ ಬೆಂಗಳೂರಿಗೆ ಹೊರಟಿದ್ದೀವಿ. ಇಲ್ಲಿ ಯಾರ್ಯಾರು ಹೇಗೆ ಇತ್ತು ಅಂತ ಎಕ್ಸ್ಪೀರಿಯನ್ಸ್ ಇವತ್ತು ಕೇಳ್ತೀನಿ, ಬನ್ನಿ ಕೇಳೋಣ. ಇವತ್ತು ಇಷ್ಟೊಂದೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ. ಟ್ರಿಪ್ ಇರ್ಬೋದು,
ನಾವಲ್ಲಿ ರೀಲ್ಸ್ ಮಾಡಿದ್ದಿರ್ಬೋದು, ಫುಲ್ಲು ಕಾಮಿಡಿ ಆಗಿ. ಇವತ್ತಿನ ದಿನ ನಿನಗೆ ಹೆಂಗನ್ನಿಸ್ತು? ಚೆನ್ನಾಗಿತ್ತು. ಒನ್ ಡೇ ಮಿನಿ ಟ್ರಿಪ್ ತರ ಅನಿಸ್ತು. ತುಂಬಾ ಖುಷಿ ಆಯ್ತು. ರೀಲ್ಸ್ ಮಾಡಿದಿರ್ಬೋದು, ನಾವೆಲ್ಲ ಎಂಜಾಯ್ಮೆಂಟ್ ಮಾಡಿದ್ದು. ಅದು ಟ್ರೂತ್ ಆರ್ ಡೇರ್ ಮಾತ್ರ ಮಸ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದೆ. ಟ್ರೂತ್ ಆರ್ ಡೇರ್ ಅಲ್ಲಿ ನೀನ್ ಏನಾದ್ರೂ ಡೇರ್ ತಗೊಂಡು ಏನಾದ್ರೂ ಡೇರ್ ಮಾಡ್ದ? ಡೇರ್ ತಗೊಂಡಿದ್ದೆ. ನಂಗೆ ಟ್ರೂತ್ ತಗೊಳಕ್ ಇಷ್ಟ ಇರ್ಲಿಲ್ಲ, ಸೊ ಡೇರ್ ತಗೊಂಡಿದ್ದೆ. ಅದಕ್ಕೆ ನಮ್ ದೊಡ್ಡಪ್ಪ ಡ್ಯಾನ್ಸೇ ಮಾಡಲ್ಲ, ಅವ್ರನ್ನ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಟಾಸ್ಕ್ ಕೊಟ್ಟಿದ್ರು. ಹೆಂಗೋ ಒಂದ್ ಬೇಡಿ ಮಾಡಿಸ್ದೆ ಡ್ಯಾನ್ಸು. ಆಡಿದ್ರು ಡ್ಯಾನ್ಸು. ಗೆದ್ದೆ ನನ್ ಡೇರ್ ಅಲ್ಲಿ. ಈಗಾಗಲೇ ಲೈಟ್ ಆಫ್ ಮಾಡಿದ್ದಾರೆ, ಆದ್ರೆ ರಿವ್ಯೂ ಕೇಳಬೇಕಲ್ವಾ? ನಮ್ಮ ವಿವೇಕ್ ಅವ್ರನ್ನ ಕೇಳೋಣ. ವಿವೇಕ್ ಅವರೇ, ನಿಮ್ಮ ಒಪಿನಿಯನ್ ಹೇಳಿ, ಇವತ್ತಿನ ದಿನ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಸುತ್ತಾಡಿದೆ, ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ರೀಲ್ಸ್ ಮಾಡಿದ್ದೀನಿ, ತುಂಬಾ ಫೋಟೋಸ್ ಮಾಡಿದ್ದೀನಿ. ನನ್ನ ಅಕೌಂಟನ್ನು ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ. ಒಂದು ಯೂಟ್ಯೂಬ್ ಅಕೌಂಟ್ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಐ ಆಮ್ ವಿವೇಕ್ ಶೆಟ್ಟಿ ಅಂತ ನೋಡಿ ನನ್ನ ರೀಲ್ಸ್ಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ತನುಷಾ ಶೆಟ್ಟಿ ಅಂತ ಅಕೌಂಟು, ನನ್ನ ರೀಲ್ಸ್ ಎಲ್ಲ ನೋಡಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಹಾಯ್ ದೊಡ್ಡಮ್ಮ. ಇವತ್ತಿನ ದಿನ ಎಲ್ಲ ಉಸ್ತುವಾರಿಯಿಂದ ಹಿಡಿದು ಎಲ್ಲಾನು ನೀವು ನಿಮ್ಮ ಅಧೀನದಲ್ಲಿ ನಡೀತು. ಇವತ್ತಿನ ದಿನ ಹೇಗಿತ್ತು? ಚೆನ್ನಾಗಿತ್ತಪ್ಪ. ನನ್ನ ಪ್ರಕಾರ ಬೇರೆಯನ್ನು ಕೇಳು. ನೀವ್ ಹೇಳ್ಬೇಕು. ನನಗೆ ಗೊತ್ತಿಲ್ಲ, ನನಗೆ ತೋಚಿದ್ ನಾನು ಮಾಡಿದ್ದೀನಿ ಅಷ್ಟೇ. ಡೇರ್ ಆಡೋದು ನಾವುಗಳು, ಆದ್ರೆ ನಮ್ ಜೊತೆ ನಮ್ಮ ಮಾಮನು ನಮ್ಮ ಫ್ರೆಂಡ್ಸ್ ತರ ಸೇರ್ಕೊಂಡಿದ್ರು. ನಿಮ್ಮ ಡೇರು ಬಗ್ಗೆ ಏನಾದ್ರು ಹೇಳಿ. ಅಂದ್ರೆ ಮದುವೆ ಮುಂಚೆ ಪ್ರಪೋಸ್ ಮಾಡಕ್ ಆಗಿರ್ಲಿಲ್ಲ, ಅವಾಗೆಲ್ಲ ಅದಕ್ಕೆ ಅವಕಾಶನೂ ಇರಲಿಲ್ಲ, ಅದಕ್ಕೆಲ್ಲ ನಮ್ಗೆ ಟೈಮು ಇರಲಿಲ್ಲ. ಇವಾಗ ನೀವು ಡೇರ್ ಅಂತ ಕೊಟ್ಟಾಗ ಅದು ಮದುವೆ ಮುಂಚೆ ಮಾಡಿದ್ರೆ ಯಾವ ತರ ಇತ್ತು ಅನ್ನೋದು ಅನುಭವ ಆಯ್ತು. ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಎಲ್ಲ ಚೆನ್ನಾಗಿತ್ತು. ನಿಮ್ಗೇನ್ ಅನಿಸ್ತತೆ? ನನ್ಗೆ ಯಾವತ್ತೂ ಪ್ರಪೋಸ್ ಮಾಡಿರ್ಲಿಲ್ಲ, ಇವತ್ತು ಮಾಡಿದ್ರು, ನನಗೆ ಖುಷಿ ಆಯ್ತು. ಏನಿವತ್ತು ಹಿಂಗೆ ಅಂತ ಏನು ಅನ್ನಿಸ್ಲಿಲ್ವಾ? ಸರ್ಪ್ರೈಸ್ ಅನ್ನಿಸ್ತು. ಆದ್ರೆ ನಾವು ಡೇರ್ ಕೊಟ್ಟಿರೋದು ಹೇಳಿರ್ಲಿಲ್ಲ ಅಲ್ಲ, ಇವಾಗ ಗೊತ್ತಾಯ್ತಾ? ನೋಡ್ರಿ, ಬೆಳಗ್ಗೆಯಿಂದ ಸಂಜೆ ಆದ್ರೂ ಏನ್ ಪ್ರಪೋಸ್ ಮಾಡಿದ್ರು ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಗೊತ್ತಾಗಿದೆ ಅವ್ರಿಗೆ. ಹಾಯ್. ಇವತ್ತು ಟ್ರೂತ್ ಆರ್ ಡೇರ್ ಆಡಿದ್ದು ಹೆಂಗಿತ್ತು? ಹೇಗ ಅನ್ನಿಸ್ತು? ನನಗೂ ಒಂಥರ ಒಂದು ಏನು ಇಷ್ಟು ದಿನ ಬರೀ ಕೆಲಸ ಮನೆ ಅಷ್ಟೇ ಇತ್ತು, ಒಂದು ಬೇರೆ ಥರ ಎಂಜಾಯ್ಮೆಂಟ್ ಅಂತ ಇವತ್ತು ಚೆನ್ನಾಗಿತ್ತು. ಫುಲ್ ಡೇ ಎಂಜಾಯ್ ಮಾಡಿದ್ದೀನಿ. ಖುಷಿ ಆಯ್ತಾ? ಓ ಸೂಪರ್. ಇವ್ರು ಇದಾರೆ, ಇವರು ಒಬ್ಬ ಮಹಾನ್ ಪುರುಷರು. ಬೆಳಗ್ಗೆಯಿಂದ ಬಾಯ್ ಬಿಟ್ಟಿಲ್ಲ ಇವರು. ಈಗ ಏನ್ ಹೇಳ್ತಾರೆ ಕೇಳೋಣ. ನಮ್ನೆಲ್ಲ ಯಾವ್ದು ರೀತಿ ನೋಡ್ತಿದ್ದಾನೆ ಅಂದ್ರೆ, ನಾವು ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ. ನೋಡಿ ಎಲ್ರು ನಾವು ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ. ನಾವ್ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ರೇಂಜ್ಗೆ ಆಡ್ತಿದ್ದಾನೆ. ನಿನ್ನ ಅಭಿಪ್ರಾಯ ಏನೋ? ಹೆಂಗಿತ್ತ ಇವತ್ತು? ಈಗೂ ಮಾತಾಡಲ್ಲ. ಅವನ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂದ್ರೆ, ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರ ಸಾಕು. ಬೆಳಗ್ಗೆಯಿಂದ ಅವ್ನಿಗೆ ನಾವು ಹಿಂಸೆ ಇಟ್ಟಿಲ್ಲ ಅಂದ್ರು ಅವ್ನಿಗೆ ಅನಿಸ್ತಾ ಇರೋದು ಹಾಗೆ ಅಲ್ಲೇನಾ? ನೋಡಿದ್ರಾ? ಅಂದ್ಬಿಟ್ಟ. ಮಾತಾಡಲ್ವಾ? ಲೋ, ಎಲ್ರು ಬ್ಲಾಗ್ ಅಲ್ಲಿ ಕೇಳ್ತಾರ ಕಣೋ, ನೀನ್ ಮಾತಾಡಿಲ್ಲ ಅಂದ್ರೆ ಮಾತಾಡೋ. ಎಷ್ಟೊಂದ್ ಜನ ಹುಡ್ಗಿರ್ ನೋಡ್ತಾವ್ರೆ, ಹುಡ್ಗಿರೆಲ್ಲ ನೋಡ್ತಾವ್ರು. ಚೆನ್ನಾಗಿತ್ತಾ? ಖುಷಿ ಆಯ್ತಾ ಇವತ್ತು? ಎಂಜಾಯ್ಮೆಂಟ್ ಮಾಡಿದ್ದು? ಡ್ಯಾಡಿ ಎಲ್ಲೋದ್ರು? ಮನೆಗೆ ಹೋದ್ರ? ಯಾಕೆ ಇಷ್ಟ ಬೇಗ ಮನೆಗೆ ಹೋದ್ರು? ಹೌದಾ, ಸರಿ ಆಯ್ತು. ಫುಲ್ ಖುಷಿ, ಫುಲ್ ಎಂಜಾಯ್ಮೆಂಟ್, ಫುಲ್ ಹಬ್ಬ. ಅವನು ಇವಾಗ ಇಷ್ಟ ಆದ್ರೂ ಮಾತಾಡವನೆ, ಅವಾಗ ಏನು ಮಾತಾಡಿರ್ಲಿಲ್ಲ. ಗೈಸ್ ನೋಡಿ, ಇವನ ಹತ್ರ ಹೆಂಗೆಲ್ಲ ಮಾತಾಡ್ಸ್ಬೇಕು. ಆಯ್ ದೊಡ್ಡಪ್ಪ. ಹಾಯ್. ಇವತ್ತಿನ ದಿನ ನಿಮ್ಗೆ ಹೆಂಗ ಅನ್ನಿಸ್ತು? ಎಲ್ಲ ಚೆನ್ನಾಗಿತ್ತು, ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು. ಹೆಣ್ಮಕ್ಳು ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಇನ್ನೊಂದ್ 2 ಸೇರ್ ಅಕ್ಕಿ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಹೌದಾ? 2 ಸೇರ್ ಅಕ್ಕಿರ್ಲಿ, ಹಂಗ್ ಮಾಡಿರೋ ಅನ್ನನೇ ಖಾಲಿ ಆಗಿಲ್ಲ. 2 ಸೇರ್ ಅಕ್ಕಿ ಜಾಸ್ತಿ ಬೇರೆ ಹಾಕ್ಬೇಕು ಅಂತೀರಾ? ಅದು ಈ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದ ನಮ್ಮ ದೊಡ್ಡಮ್ಮಗೆ ಒಂದು ಥ್ಯಾಂಕ್ಸ್ ಬಿಡಿರಪ್ಪ. ಎಲ್ರು ಇವರೆಲ್ಲ ಈಗ ಮಲ್ಕೊಳಕ್ ರೆಡಿ ಆಗಿದ್ದಾರೆ. ಆದ್ರೆ
ನಾನು ಹಿಂಸೆ ಕೊಟ್ಟು ಟಾರ್ಚರ್ ಕೊಟ್ಟು ಅಂತ್ಯಾಕ್ಷರಿ ಆಡೋಣ ಅಂತ ಹೇಳ್ತಾ ಇದ್ದೀನಿ. ಆಡ್ಬೇಕು. ಗುಡ್ ನೈಟ್. ನಮ್ಮ ಕೆಲಸ ನೋಡಿ ಗೈಸ್ ಹೆಂಗೆ ನಾನು ಇನ್ನು ಏನು ಮಾಡೇ ಇಲ್ಲ, ಆಗ್ಲೇ ಎದ್ಬಿಟ್ಟು. ಇದು ಒಳ್ಳೆ ಹುಡುಗ ಅಂದ್ರೆ ಯಾಕಂದ್ರೆ ಏನು ಮಾಡಕ್ಕಾಗಲ್ಲ ಅದಕ್ಕೆ. ಇವರು ಎದ್ಬಿಟ್ರು ಹೆಂಗೆ ನಾವು ನೋಡಿ ಫ್ರೆಂಡ್ಸ್, ಅಂತ್ಯಾಕ್ಷರಿ ಬೇಡ ಬೇಡ ಅಂತ ಅಂದ್ರು ಎಷ್ಟು ಟಾರ್ಚರ್ ಇಡ್ತಾವನೆ. ಇವರು ಆಕ್ಚುಲಿ ನನ್ನ ಬ್ಲಾಗಲ್ಲೇ ಬರಲ್ಲ ಅಂತ ಜಾಸ್ತಿ ಮಾತಾಡ್ತಿರೋರೆ ಅವರು. ಏನಂತೀರಾ? ಹೌದು ಕರೆಕ್ಟ್. ಫುಲ್ ಸೈಲೆಂಟ್ ಆಗಿರೋದೇ ಜಾಸ್ತಿ ವೈಲೆಂಟ್. ಇರೋರು ಎಲ್ರಿಗೂ ಅಕ್ಕನೇ ಅವರು. ಇವರೇ ದೊಡ್ಡವರು. ದೊಡ್ಡಕ್ಕ ಇಷ್ಟು ಜನರಲ್ಲಿ ದೊಡ್ಡಕ್ಕ ಇವರು. ಸೀನಿಯರ್ ಕ್ಯಾಂಡಿಡೇಟ್ ನಮ್ ಗ್ಯಾಂಗ್ಗೆ. ಆದಷ್ಟು ಬೇಗ ಸೀನಿಯರ್ ಸಿಟಿಸನ್ ಕೂಡ ಮಾಡಿಸ್ಬೇಕು. ಬೇಗ ನಮ್ ಬ್ಯಾಚುಲರ್ ಗ್ಯಾಂಗ್ ಇಂದ ಮುಂದೆ ಕಳಿಸ್ಬೇಕು. ಯಾವಾಗೂ ನಾವು ಹೊರಗಡೆ ಹೋದಾಗ ನಾವೆಲ್ಲ ಒಂದು ಲೈನಲ್ಲಿ ಕೂತಿರ್ತೀವಿ. ದೊಡ್ಡವರು ಚಿಕ್ಕವರೆಲ್ಲ ಹಿಂದ್ಗಡೆ ಲಾಸ್ಟ್ ಅಲ್ಲಿ, ಇವರು ಮುಂದೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾರೆ ಫ್ಯಾಮಿಲಿ ಮೆನ್ ಆಗಿ. ಬ್ಯಾಚುಲರ್ ಲೈಫ್ಗೆ ಬಾಯ್ ಬಾಯ್ ಹೇಳಿ. ಬ್ರೋ ಸ್ಟಾರ್ಟ್ ಮಾಡ್ತಾ ಇದಾರೆ ನಮ್ಮ ವಿವೇಕ್ ಅವರು. ಅಂತ್ಯಾಕ್ಷರಿನಾ ನೀವೇ ಹೇಳ್ಬಿಟ್ಟು, ನೀವೇ ಯಾರು ಅಂತ ಹೇಳ್ಬಿಟ್ಟು ಮೈ ಕೊಟ್ಬಿಡ್ರಿ. ಎಲ್ಲಿರುವೆ ಮನವ ಕಾಣುವ ರೂಪಸಿಗೆ ಬಯಕೆಯ ಹಳ್ಳಿಯ ಮುಂದಕ್ಕೆ ಸಾಂಗ್ ನನ್ಗೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಗೊತ್ತಿಲ್ಲ. ಗೊತ್ತಿಲ್ಲ ನನ್ಗೆ ಲಿರಿಕ್ಸ್, ಬರೀ ಒಂದೇ ಲೈನ್ ಗೊತ್ತಿರೋದು. ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು, ನಶೆ ಬಿಸಿಯಾಗಿದೆ, ನಶೆ ಏರಿದೆ, ಮಿತಿ ಮೀರಿದೆ ಜೋಪಾನ. ಒಂದೇ ಲೈನ್ ಬರುತ್ತೆ ಅಂತ ಅಷ್ಟೇ ಬರೋದು. ಇವ್ರಿಗೆ ಈಗ ಸಾಂಗ್ ಬರಲ್ವಂತೆ. ಒಂದೇ ಒಂದು ಟ್ರೂಟ್ ಆರ್ ಡೇರ್ ಕೊಡೋಣ. ಗೇಮ್ ಮಾಡಿ ತೋರಿಸಿಲ್ಲ. ಟ್ರೂಟ್ ಆರ್ ಡೇರಾ? ಟ್ರೂತ್. ಕ್ವಶನ್ ಏನಾದ್ರು ಒಂದು ಕ್ವಶನ್ ಬೇಗ. ನಮ್ಮ ಡ್ರೀಮ್ ಬಾಯ್ ಕ್ವಾಲಿಟೀಸ್ ಏನೇನ್ ಇರ್ಬೇಕು? ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಏನಿಲ್ಲ, ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನೀವು ಆಡಿಲ್ಲ. ಟ್ರೂತ್ ಆರ್ ಡೇರ್ ಯಾರು ಸೆಲೆಕ್ಟ್ ಮಾಡ್ತೀರಾ? ಟ್ರೂತ್. ಇದಕ್ಕೆ ಅವ್ರ ತಮ್ಮನೇ ಸರಿ. ನೀನು ನನ್ಗೆ ಯಾವತ್ತಾದ್ರೂ ಸುಳ್ಳು ಹೇಳಿದ್ಯಾ? ತುಂಬಾ ಹೇಳಿದ್ವಿ. ನೋಡಿ ಗೈಸ್, ಅಕ್ಕ ತಮ್ಮಗೆ ಯಾವ ರೇಂಜಲ್ಲಿ ಸುಳ್ಳು ಹೇಳಿದ್ದಾರೆ. ನೋಡಿ ಬೇಜಾರಾಗೋಯ್ತಾರೆ. ಇಲ್ಲಿಗೆ ಎಂಡ್ ಆಗಿದೆ. ಸೊ ಪ್ಲೀಸ್ ಸ್ಟಾಪ್. ಎಂಡ್ ಆಫ್ ದ ಬ್ಲಾಗ್ ಅವರೇ ಹೇಳ್ಬಿಡ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿಗೆ ಎಂಡ್ ಆಯ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸರಿ, ಬಾಯ್ ಬಾಯ್. ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಂಗೆ ಇನ್ಸ್ಟಾಗ್ರಾಮ್ ಹೋಗಿ ನಾವೆಲ್ಲರೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಥ್ಯಾಂಕ್ ಯು. ಫಾಲೋ ಮಾಡಿ.
ಮಾಡ್ಬೋದು. ಪಬ್ಲಿಕ್ ಅಕೌಂಟ್ ಇರೋದು ಇವ್ರೊಬ್ರದು, ಹಾಗೆ ಇವ್ರೊಬ್ರದು. ಇವ್ರಿಬ್ರದಿಲ್ಲ, ಇವರಿಬ್ರು ಫಾಲೋ ಮಾಡಿದ್ರು ಬೇಸ್. ಪ್ರೈವೇಟ್ ಆಗಿದ್ದಾರೆ ಅಂದೆ. ಇದನ್ನೆಲ್ಲ ಮಾಡ್ತಾ ನೋಡು. ಹೊಡಿತಾನೆ ಗೈಸ್ ಇವನು. ಸಾರ್ ಅಂತಿದ್ದಿಲ್ಲ, ಸಾರ್ ಅಂತವನೇ. ದಯವಿಟ್ಟು ನನಗೆ ತುಂಬಾ ನಿದ್ದೆ ಬರ್ತಿದೆ. ನಾನು ಕಾಲೇಜಿಗೆ ಹೋಗ್ಬೇಕು ನಾಳೆ. ನಮ್ಮನ್ನ ಈಗ ಬಿಟ್ರೆ ನಾವು ಸ್ವಲ್ಪ ಹೊತ್ತು ಮಲ್ಕೋತೀವಿ, ರೆಸ್ಟ್ ಮಾಡ್ತೀವಿ. ನೋಡಿ ಗೈಸ್, ಅವ್ರ Okay, guys. ಗೊತ್ತು. ವಿರಾಜ್ ನಟ ಅಣ್ಣನ ಐಡಿ ಗೊತ್ತಿಲ್ಲ ಗೈಸ್. ಸಾರಿ ಪೃಥ್ವಿರಾಜ್. ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ತಾ ಇದೀನಿ ಬ್ರೋ. ಸಾರಿ, ಐ ಆಮ್ ಸೋ ಸಾರಿ. ಪ್ರತಿಭಾವಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡಕ್ಕಾಗಲ್ಲ. ಪ್ರತಿಭಾವಂತ ನಟ ಈ ಅಕೌಂಟ್ ನ ಫಾಲೋ ಮಾಡಿ, ಹಾಗೆ ನನ್ನ ಅಕೌಂಟ್ ಫಾಲೋ ಮಾಡಿ. ಥ್ಯಾಂಕ್ ಯು. ಯಾಕಂದ್ರೆ ನಮ್ ಬೆಳಕನ್ನು ಬೇಯಿಸ್ಕೋಬೇಕಾಗುತ್ತೆ, ಅದಕ್ಕೆ ಮಣ್ಣನ ಅಕೌಂಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. ಒತ್ತಲಿಲ್ಲ ಅಂದ್ರೆ ನಾವು ಬಿಡಲ್ಲ. ನಮ್ಮ ಅಣ್ಣವನ ಗೈಸ್ ಯಾರೋ ಎಣ್ಣೆಗೆ ನೀರ್ ಮಿಕ್ಸ್ ಮಾಡ್ದಂಗೆ ಕುಡ್ದ್ಬಿಟ್ಟವ್ರೆ ಗೈಸ್ ಇವನು. ನಮ್ಮ ಅಣ್ಣವನರಾದ ಪ್ರತಿಭಾವಂತ ನಟ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಹಂಗೆ ಪಕ್ಕದಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ, ಐ ಆಮ್ ವಿವೇಕ್ ಶೆಟ್ಟಿ ಅನ್ನೋ ಅಕೌಂಟ್ನ ಫಾಲೋ ಮಾಡಿ. ಬಾಯ್ 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 ಬಾಯ್. ಬಾಯ್ ಬಾಯ್. ಓಕೆ ಬಾಯ್ ಬಾಯ್. ಆಗಲೇ 12:45 ಆಗಿದೆ. ಫುಲ್ ಕತ್ಲೆ, ಫುಲ್ ಡಾರ್ಕ್. ಈಗಿನ್ನು ಮನೆಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ತುಂಬ ಸ್ಟ್ರೆಸ್ ಆಗಿದೆ. 3 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ, ದೇವ್ರ ಪೂಜೆ ಮಾಡಿ, 5 ಗಂಟೆ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಿ ಅಲ್ಲಿಂದ ಬಸ್ ಹತ್ತಿ, ಬಸ್ ಬುಕ್ ಮಾಡಿದರು. ಅಲ್ಲಿಂದ ಬಸ್ ಹತ್ತಿ ಟಿ ದಾಸರಳ್ಳಿಗೆ ಹೋಗಿ, ಟಿ ದಾಸರಳ್ಳಿಲಿ ತುಂಬ ಫ್ಯಾಮಿಲಿ ಇದೆ, ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಪಯಣ ಸ್ಟಾರ್ಟ್ ಆಗಿ ಹೋಗ್ತಾ ಎಲ್ಲರೂ ಒಂದು ರೌಂಡ್ ಎಳ್ನೀರು ತೊಗೊಂಡು ಎಳ್ನೀರು ಕುಡಿದು ಹೈಡ್ರೇಟ್ ಮಾಡ್ತಾ ತುಂಬ ಎಂಜಾಯ್ ಮಾಡ್ತಾ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿದ್ರು. ಸೊ ಅಲ್ಲಿ ತುಂಬಾ ಜನ ಇದ್ದರು. ಜನದಲ್ಲಿ ವಿಡಿಯೋ ಮಾಡೋಕ್ಕಾಗಲಿ, ಯಾಕಂದರೆ ತುಂಬ ಸ್ವೆಟ್ ಆಗೋದೆ, ಒಳಗಡೆ ಇರೋಕ್ಕಾಗಲಿಲ್ಲ. ಈಚೆ ಬಂದುಬಿಟ್ಟೆ. ಈಚೆ ಬಂದೆಲ್ಲ ಪಿಕ್ ತೊಗೊಂಡ್ವಿ. ತುಂಬಾ ಖುಷಿಪಟ್ಟರು. ತಿರ್ಗಾ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಈಚೆ ಬಂದು ಎಲ್ಲರೂ ರೀಲ್ಸ್ ಮಾಡಿ, ಎಲ್ಲರೂ ಸೇರ್ಕೊಂಡ್ಬಿಟ್ರು ಫ್ಯಾಮಿಲಿ ಪೂರ್ತಿ ರೀಲ್ಸ್ ನೋಡ್ತಾ. ಅವ್ರಿಗೂ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು ಇವತ್ತು. ಆಮೇಲೆ 1, 2:30, 3 ಹಂಗೆ ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ತಿರ್ಗಾ 5 ಗಂಟೆಗೆ ಅಲ್ಲಿಂದ ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ IPL RCB ವರ್ಸಸ್ KKR. ಆದರೆ ಸೋತೋಗ್ಬಿಟ್ರು, ಬೇಜಾರಾಗುತ್ತೆ ಒಂದೇ ಒಂದು ರನ್ನಿಂದ. ಆದರೂ ಮೋಸ ಮಾಡಿದ್ರು ಅನ್ನಿಸ್ತು. ಮೋಸನೇ ಅವ್ರು ಮಾಡಿದ್ದು. ಸೊ ತುಂಬ ಬೇಜಾರಾಗುತ್ತೆ, ಏನು ಮಾಡೋಣ, ಬೇಜಾರು ಮಾಡ್ತಾರೆ ಅವಾಗವಾಗ. RCB ಮ್ಯಾಚ್ ನೋಡ್ತಾ ವಾಪಸ್ ಮನೆಗೆ ಬಂದಿದ್ದೀವಿ. ಸೋತಿದ್ದಾರೆ, ತುಂಬಾ ದುಃಖ ಇದೆ. ಹಾಗೆ ಬರ್ತಾನೂ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಅವರು ಮಲ್ಕೋತೀನಿ ಅಂತ ಹೇಳ್ತಾಯಿದ್ರು. ಬಟ್ ಆದರೆ ಅವ್ರಿಗೆ ಮಲ್ಗಕ್ಕೆ ಬಿಡ್ದಿರ ಲಾಸ್ಟ್ ಇನ್ನೊಂದು 15-20 ನಿಮಿಷ ಇನ್ನೇನು ತಲುಪ್ತೀವಿ ಅನ್ನೋ ಟೈಮಲ್ಲಿ ಮಲ್ಕೊಂಡ್ರು. ಎಂಜಾಯ್ ಮಾಡ್ತಾ ಅವ್ರಿಗೂ ತುಂಬಾ ಸ್ಟ್ರೆಸ್ ಆಗಿತ್ತು. ನಿದ್ದೆ ಮಾಡ್ತೀನಿ ಅಂದರು. ನಿದ್ದೆ ಮಾಡೋಕ್ಕೆ ನಾನು ಬಿಟ್ಟಿಲ್ಲ. ಇನ್ನೊಂದು 15 ನಿಮಿಷ 20 ನಿಮಿಷ ತಲುಪ್ತೀನಿ ಅನ್ನೋ ಟೈಮಲ್ಲಿ ನಿದ್ದೆ ಮಾಡಿದ್ರು. ಆಮೇಲೆ ತಿರ್ಗಾ ಎಬ್ಬರಿಸಿ ಅವ್ರನ್ನೆಲ್ಲ ಬಿಟ್ಟು 12:10 12:15 ಬಂದ್ವಿ ಕಾಮಾಕ್ಷಿ ಪಾಳ್ಯಕ್ಕೆ ನಾವು. ಅಲ್ಲಿಂದ ಈಗ ಮನೆಗೆ ಬಂದಿದ್ದೀನಿ. 12:45 ಆಗಿದೆ. ಮಲ್ಕೊಳ್ಳೋಣ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಇದೇ ಥರ ಒಳ್ಳೆ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ವ್ಲಾಗು ಅಥವಾ ಪಬ್ಲಿಕ್ ಹತ್ರ ಏನಾದರೂ ಜಾಸ್ತಿ ಮಾತಾಡೋದ್ರ ಕಂಟೆಂಟ್ಸ್ ಬಗ್ಗೆ ಏನಾದರೂ ಇದ್ದರೆ
ಕಮೆಂಟ್ ಮಾಡಿ, ಮಾಡೇ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು ಕರುನಾಡು.